ಆಟೋಮೇಷನ್ನ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಮಿಸ್ಟೇಕ್ ಏನಂದರೆ ಡೈರೆಕ್ಟಾಗಿ ಆಟೋಮೇಷನ್ ಟೂಲ್ಗೆ ಜಂಪ್ ಆಗೋದು. ಫಸ್ಟು ಮ್ಯಾನ್ಯಲ್ ಟೆಸ್ಟಿಂಗ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಮ್ಯಾನ್ಯಲ್ ಟೆಸ್ಟಿಂಗ್ ಕಾನ್ಸೆಪ್ಟ್ಸ್ ಹೆಂಗಂದರೆ ಬೇಸಿಕ್ ಇದ್ದಂಗೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಟೆಸ್ಟಿಂಗ್ ಬೇಸಿಕ್ಸ್ ಫಸ್ಟ್. ಆಮೇಲೆ ಆಟೋಮೇಷನ್ ಟೆಸ್ಟಿಂಗ್ಗೆ ಮೂವ್ ಆಗಿ. ಯಾವುದೇ ಇಂಟರ್ವ್ಯೂ ಆಗಲಿ ಫಸ್ಟ್ ಮ್ಯಾನ್ಯಲ್ ಟೆಸ್ಟಿಂಗ್ ಕ್ವಶನ್ಸ್ ಇದ್ದೇ ಇರುತ್ತೆ. ಡೈರೆಕ್ಟಾಗಿ ಆಟೋಮೇಷನ್ಗೆ ಮೂವ್ ಆಗಲ್ಲ. ಅದು ಒಂದು ಥಿಂಗ್. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಪರ್ಟಿಕ್ಯುಲರ್ ಟೂಲು ಮತ್ತು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಫಸ್ಟೇ ಚೂಸ್ ಮಾಡ್ಕೊಳ್ಳಿ ಬಿಫೋರ್ ಸ್ಟಾರ್ಟಿಂಗ್ ಆಟೋಮೇಷನ್. ಯಾಕಂದರೆ ತುಂಬಾ ಟೂಲ್ಸ್ ಇದ್ದಾವೆ. ಸೆಲೆನಿಯಮ್ಮು, ಸೈಪ್ರೆಸ್ಸು, ಪ್ಲೇರೈಟು, ಈ ಥರ ತುಂಬಾ ಟೂಲ್ಸ್ ಇದೆ. ಮತ್ತು ಲ್ಯಾಂಗ್ವೇಜಸ್ ಆಗಿರ್ಬೋದು. ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಜಾವಾ ಇದೆ, ಜಾವಾ ಸ್ಕ್ರಿಪ್ಟ್ ಇದೆ, ಪೈಥಾನ್ ಇದೆ, ರೂಬಿ ಇದೆ. ಈ ಥರ ತುಂಬಾ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಇದೆ. ಇದರಲ್ಲಿ ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋದು ಫಸ್ಟ್ ಫಿಕ್ಸ್ ಆಗಿ. ಪ್ರಿಫರಬಲಿ ಜಾವಾ ನಾನು ಪ್ರಿಫರ್ ಮಾಡೋದಾದರೆ. ಯಾಕಂದರೆ ಜಾವಾ ತುಂಬ ಈಸಿ. ಫ್ರೆಷರ್ ಆಗಿ ಕಲಿತಾ ಇದ್ದೀರಾ, ಬಿಗಿನರ್ ಇದ್ದೀರಾ ಕೋಡಿಂಗಲ್ಲಿ, ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂದರೆ ಜಾವಾ ತುಂಬಾ ಈಸಿ ಕಲಿಯೋಕ್ಕೆ. ಹಾಗಾಗಿ ಜಾವಾನ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿ ಚೂಸ್ ಮಾಡ್ಕೊಳ್ಳಿ. ಟೂಲ್ ಬಂದುಬಿಟ್ಟು ಸೆಲೆನಿಯಮ್. ಜಾವಾ ಸೆಲೆನಿಯಮ್ ಇಂಟಿಗ್ರೇಷನ್ ಚೆನ್ನಾಗಿದೆ. ನಿಮಗೆ ಎಲ್ಲ ಕಡೆನೂ ಡಾಕ್ಯುಮೆಂಟ್ಸ್ ಆಗಿರ್ಬೋದು ರಿಲೇಟೆಡ್ ಸೆಲೆನಿಯಮ್ ಜಾವಾ ನಿಮಗೆ ತುಂಬಾ ಸಿಗುತ್ತೆ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಡ್ವಾಂಟೇಜ್ ಜಾಸ್ತಿ ಇದೆ. ಹಾಗಾಗಿ ನೀವು ನನ್ನ ಪ್ರಿಫರಬಲಿ ಏನಂದರೆ ಜಾವಾ ಮತ್ತು ಸೆಲೆನಿಯಮ್ ಹೋಗಿ ಆ್ಯಸ್ ಎ ಬಿಗಿನರ್. ಲೇಟರ್ ನೀವು ಬೇಕಾದ್ರೆ ಏನಂತಾರೆ ಪ್ಲೇರೈಟ್ ಜಾವಾ ಸ್ಕ್ರಿಪ್ಟ್ ಕಲಿಬೋದು, ಪೈಥಾನ್ ವಿತ್ ಜಾವಾ ಕಲಿಬೋದು. ಈ ಥರ ತುಂಬಾ ಕಲಿತಾ ಹೋಗ್ಬೋದು.